ಒಂದು ಗಣಪತಿ ಉತ್ಸವವನ್ನು ಮಾಡುವಂಥದ್ದು ಕೇವಲ ಒಂದು ಆಡಂಬರಕ್ಕೋಸ್ಕರ ಅನ್ನುವಂಥ ಭಾವನೆಯೊಂದಿಗೆ ನಾವು ಗಣಪತಿ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ವಿ. ತದನಂತರ ಬರುವ ದಿನಗಳಲ್ಲಿ ಇದಕ್ಕೆ ಒಂದು ಕಾಯಕಲ್ಪವನ್ನು ಕೊಟ್ಟು ಕಾರ್ಯರೂಪಕ್ಕೆ ತರುವಂಥ ಒಂದು ವ್ಯವಸ್ಥೆಯನ್ನು ಈಗಿನ ಅಧ್ಯಕ್ಷರಾಗಿರುವಂಥ ಅನುಕುಮಾರ್ ಅವರು ಮಾಡ್ತಾ ಇರುವಂಥದ್ದು ಭಾರಿ ಸಂತೋಷಕರವಾದಂಥ ವಿಚಾರ ಅಂತೇಳಿ ನಾನು ಭಾವಿಸಿದ್ದೇನೆ. ಇಂತಹ ಸಂದರ್ಭದಲ್ಲಿ ನಮ್ಮನ್ನೆಲ್ಲಾಗಲಿ ಈ ಒಂದು ಧಾರ್ಮಿಕ ಸಭೆಗಳನ್ನು ಹಾಗೂ ಗಣಪತಿ ಉತ್ಸವದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಇವತ್ತು ನಮ್ಮನ್ನು ಅಗಲ್ದಿರುವಂತಹ ಕನ್ನಡಿ ಭರತ್ತರವನ್ನು ಕೂಡ ನೆನೆಸಿಕೊಳ್ಳುವಂಥದ್ದು ನಮ್ಮೆಲ್ಲರಿಗೂ ಕೂಡ ದುಃಖಕರವಾದಂತಹ ವಿಚಾರ ಅಂತೇಳಿ ನಾನು ಭಾವಿಸಿದ್ದೇನೆ. ಆದರೂ ಕೂಡ ಕಾಲ ಮನುಷ್ಯನಿಗೆ ಯಾವ ರೀತಿಯ ತೀರ್ಮಾನಗಳನ್ನು ಕೊಡುತ್ತೆ, ವಿಧಿ ಆಟ ಯಾವ ರೀತಿ ನಮ್ಮನ್ನು ಆಡಿಸುತ್ತೆ, ಆ ಆಟದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಅನುಭವಿಸಬೇಕಾದಂಥ ಆದ್ಯ ಕರ್ತವ್ಯ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಅವನ ಆತ್ಮಕ್ಕೆ ಶಾಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾ ಈ ಒಂದು ವ್ಯವಸ್ಥಿತವಾಗಿ ರೂಪುಗೊಂಡಿರುವಂತಹ ಹಿಂದೂ ಮಹಾಸಭಾ ಗಣಪತಿಯ ವಿಜೃಂಭಣೆಯ ಅದ್ದೂರಿ ಮಹೋತ್ಸವವನ್ನು ಈಗಾಗಲೇ ಮಾಡಿದ್ದೇವೆ. ಈಗ ಮುಂದಿನ ವರ್ಷದಲ್ಲಿ ಇನ್ನೂ ಕೂಡ ಹೆಚ್ಚಿನದಾಗಿ ಮಾಡಬೇಕು. ಇದರಿಂದ ನಮ್ಮ ಹಿಂದೂ ಭಾವನೆಗಳಲ್ಲಿ ಯಾವುದಕ್ಕೋಸ್ಕರ ಗಣಪತಿಯ ಉತ್ಸವವನ್ನು ನಾವು ಮಾಡ್ತೇವೆ, ಇದು ಕೇವಲ ಆಡಂಬರಕ್ಕಲ್ಲ, ನಮ್ಮ ಹೃದಯಪೂರ್ವಕವಾಗಿ ಈ ಆಚರಣೆಯನ್ನು ನಾವು ಆಚರಿಸ್ತೇವೆ ಅನ್ನುವಂಥ ಮನೋಭಾವನೆಯನ್ನು ಹೊಂದಬೇಕು ಅನ್ನುವಂಥ ವಿಚಾರದ ಅಡಿಯಲ್ಲಿ ಇವತ್ತು ನಮ್ಮ ಒಂದು ಹಿಂದೂ ಧಾರ್ಮಿಕ ಮುಖಂಡರನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಬೌದ್ಧಿಕವನ್ನು ಕೊಡಿಸುವಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವುದು ತುಂಬ ಸಂತೋಷಕರವಾದಂಥ ವಿಚಾರ. ಹಾಗಾಗಿ ನಾನು ಹೇಳೋದಿಷ್ಟೇ, ಇವತ್ತು ವೇದಿಕೆಯ ಮೇಲೆ ವಿವಿಧ ಪಕ್ಷದ ಮುಖಂಡರುಗಳಿದ್ದಾರೆ, ವಿವಿಧ ಸಂಘಟನೆಯ ಮುಖಂಡರುಗಳಿದ್ದಾರೆ, ವಿವಿಧ ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂತಹ ವಿವಿಧ ಜನಾಂಗದ ಜನರು ನಾವಿದ್ದೇವೆ. ನಾವೆಲ್ಲೂ ಈ ಸಂದರ್ಭಗಳಲ್ಲಿ ಒಟ್ಟಾಗಿ ನಿಲ್ಲುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇದರೊಳಗಡೆ ಬೇರೆ ರೀತಿಯ ವಿಚಾರಗಳನ್ನು ಜೋಡಿಸುವಂಥದ್ದು ಅಥವಾ ಇದರಲ್ಲಿ ಯಾರೋ ನೇತೃತ್ವವನ್ನು ವಹಿಸಿದಾಗ ಅದಕ್ಕೆ ಒಂದು ಬೇರೆ ತನ್ನದ ಬಣ್ಣಗಳನ್ನು ಕೊಡುವಂಥ ಕೆಲಸಗಳನ್ನು ಯಾರೂ ಕೂಡ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ರಾಜಕಾರಣ ಒಂದು ಭಾಗ, ರಾಜಕಾರಣ ಸಂದರ್ಭ ಬಂದಾಗ ರಾಜಕಾರಣ ಮಾಡುವಂಥ ವ್ಯವಸ್ಥೆಗಳಾಗಬೇಕು. ಈ ಒಂದು ಧಾರ್ಮಿಕ ವಿಚಾರಗಳು ಬಂದಾಗ ಎಲ್ಲರೂ ಕೂಡ ಒಟ್ಟಾಗಿ ಕೈ ಜೋಡಿಸಿ ಧಾರ್ಮಿಕ ಭಾವನೆಯ ಒಳಗಡೆ ನಾವು ಇರಬೇಕಾದಂಥದ್ದು ನನಗೇನು ಅನಿಸುತ್ತೆ ಭಾರಿ ಒಳ್ಳೆಯ ಯೋಜನೆಗಳು ಇದು ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಇವತ್ತು ಭಾಗವಹಿಸಿರುವಂಥದ್ದು ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ಇವತ್ತೇನು ಹಿಂದೂ ಮಹಾಗಣಪತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕಾರ್ಯಕ್ರಮವಾಗಿತ್ತು. ಅದನ್ನು ಒಂದಿಷ್ಟು ವಿಸ್ತಾರಗೊಳಿಸಿ ಗ್ರಾಮ ಮಟ್ಟಕ್ಕೂ ಇದನ್ನು ಹೋಬಳಿ ಮಟ್ಟ ಮತ್ತು ಗ್ರಾಮ ಮಟ್ಟಕ್ಕೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಇದರಲ್ಲಿ ಒಂದು ರೀತಿಯಾದಂಥ ಭಕ್ತಿ ಭಾವನೆಗಳು ತಾಲೂಕಿನಾದ್ಯಂತ ಒಂದು ಭಕ್ತಿ ಭಾವನೆಗಳು ಉಂಟಾಗಬೇಕು ಅನ್ನೋ ಒಂದು ಯೋಜನೆಯನ್ನು ಮನಗಂಡಂಥ ಒಂದು ಈ ಕಮಿಟಿಯವರು ಕಳೆದ ಬಾರಿ ಅದನ್ನು ಗ್ರಾಮೀಣ ಮಟ್ಟದವರೆಗೂ ತಗೊಂಡೋಗಿ ಒಂದು ಸಮಿತಿನ ರಚನೆ ಮಾಡಿ ಒಂದು ವ್ಯವಸ್ಥಿತವಾಗಿ ಸೆಂಟ್ರಲೈಸ್ ಆಗಿದ್ದಂಥ ಒಂದು ಕಮಿಟಿನ ಡಿಸೆಂಟ್ರಲೈಸ್ ಮಾಡಿ ಅದಕ್ಕಿನ್ನೂ ಈ ಬಾರಿ ಇನ್ನೂ ಮುಂದೆ ಹೋಗಿ ಅದನ್ನು ಹೋದ ವರ್ಷ ಏನು ನಡೆದಿತ್ತು ಕಾರ್ಯಕ್ರಮ, ಬಹುಶಃ ನಾವು ಒಂದನ್ನು ಯೋಚನೆ ಮಾಡಬೇಕು. ಯಾವುದೇ ಕಾರ್ಯಕ್ರಮ ನಡೆದಾಗ ಅನೇಕ ರೀತಿಯಲ್ಲಿ ಯಶಸ್ಸಿಗೆ ಕಾರಣಕರ್ತರಾಗಿರ್ತೀರಿ. ಅಂಥ ಸಂದರ್ಭಗಳಲ್ಲಿ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಇರುತ್ತೆ. ಬಹುಶಃ ಅದನ್ನು ಇಲ್ಲಿಗೆ ಬರ್ತಾ ಇದೆ. ಹಾಗೆ ಅದೇ ರೀತಿಯಾಗಿ 25ನೇ ತಾರೀಕು ಸಂದೇಶ್ ನಿರ್ಮಾರ್ಗ್ ಅವರಿಂದ ಮಂಗಳೂರು ಅವರಿಂದ ಆರ್ಕೆಸ್ಟ್ರಾ ಮೆಲೋಡಿಯಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರ್ತದೆ. 26ನೇ ತಾರೀಕು ವಿಸರ್ಜನೆ ಮಹೋತ್ಸವ 11 ಗಂಟೆಗೆ ಗಣಪತಿಯನ್ನು ವಿಸರ್ಜಿಸಲು ಕಾರ್ಯಕ್ರಮ ಆರ್ಕೆಸ್ಟ್ರಾಗಳ ಜೊತೆಯಲ್ಲಿ ನಾಸಿಕ್ ಡೋಮ್, ನಿಶಾನಿ, ಅದೇ ರೀತಿಯಾಗಿ ಟ್ಯಾಬ್ಲೋಗಳ ಜೊತೆಯಲ್ಲಿ 2-3 ಟ್ಯಾಬ್ಲೋಗಳು ಜೊತೆಯಲ್ಲಿ ಕಾರ್ಯಕ್ರಮವನ್ನು ಹಾಗೆ ವೀರಗಾಸೆ ಅದೇ ರೀತಿಯಾಗಿ ಕೀಲು ಕುದುರೆಗಳ ಜೊತೆಯಲ್ಲಿ ಮಹಾಗಣಪತಿಯನ್ನ ವಿಸರ್ಜಿಸಲಾಗುವುದಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡಬೇಕು. ಧರ್ಮದ ಗುರುಗಳನ್ನ ಕರೆಸಿದ್ದೀವಿ. ಅದು ನಾವು ಗಣಪತಿನ ಇಡೋದು ಮತ್ತು ಬಿಡೋದು ಪೂಜೆ ಮಾಡೋಂಥದ್ದು ವಿಭಿನ್ನವಾಗಿ. ಆದರೆ ನಾವು ಆ ಊರಿನಲ್ಲಿ ಕೆಲವು ಟೈಮಲ್ಲಿ ಭಟ್ರುಗಳಿರಲ್ಲ, ನಾವೇ ಕೂಡ ಪೂಜೆ ಮಾಡೋಂಥದ್ದು. ಆದರೆ ಯಾವ ಥರ ಆ ಪೂಜೆಯನ್ನು ಮಾಡ್ಬೇಕನ್ನೋದು ಕೂಡ ನಮಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಒಟ್ಟಿನಲ್ಲಿ ಹುಡುಗಾಟಿಕೆಯಲ್ಲಿ ನಾವು ಕೂಡ ಅಲ್ಲಿ ಗಣಪತಿ ಇಟ್ಟು ಬಿಡೋಂಥದ್ದೆಲ್ಲ ಮಾಡಿದ್ದೀವಿ. ಆದರೆ ಅದರ
ಗಣಪತಿನ ತರಬೇಕಾದ್ರೆ ಮಾತ್ರ ಅದು ಮಣ್ಣಿನ ಗಣಪತಿ. ಅದನ್ನು ಪ್ರತಿಷ್ಠಾಪನೆ ಮಾಡಿ ಕೂರಿಸಿ ಅದ ನಂತರ ಅದಕ್ಕೊಂದು ಶಕ್ತಿನ ಕೊಡೋಂಥ ಕೆಲಸನೂ ಆಗಿರ್ತದೆ. ಹಾಗಾಗಿ ನಾವು ಅದರಲ್ಲಿ ವ್ಯತ್ಯಾಸಗಳನ್ನ ತುಂಬ ನಾವು ಅನುಭವಿಸಿದ್ವಿ. ನಾವು ಅವತ್ತು ಗಣಪತಿನೇ ತಂದು ಇಟ್ಟು ಕೂರಿಸಿ ಬಿಡೋಂಥ ಸಂದರ್ಭದಲ್ಲಿ ನಮಗೇನೋ ಒಂದು ಹುಡುಗಾಟ ಖುಷಿ ಇಲ್ಲಿ ನಡೆಯುತ್ತೆ. ಆದರೆ ಅದನ್ನು ಬಹುಶಃ ಕೆಲವೊಂದು ಅದರಲ್ಲಿ ನ್ಯೂನತೆಗಳು ಇರ್ತದೆ, ಅದು ನಮಗೆ ಗೊತ್ತಾಗಲ್ಲ. ಯಾಕಂತೇಳಿದರೆ ಒಂದು ಯಾರೇ ಆಗಲಿ ಡ್ರಿಂಕ್ಸ್ ಮಾಡಿ ಇನ್ನೊಂದು ಮಾಡಿ ಹೋಗಿ ಮುಳುಗಿಸೋಂಥದ್ದು, ಗಣಪತಿನ ವಿಸರ್ಜನೆ ಮಾಡೋಂಥದ್ದು ಅದರದ್ದೇ ಆದಂಥ ಒಂದು ಶಕ್ತಿ ಇರುತ್ತೆ. ಆದರೆ ನಾವು ಇವತ್ತು ಭೂಮಿ ತಾಯಿ ಇರ್ಬೋದು, ಗಾಳಿ ಇರ್ಬೋದು, ನೀರು ಇರ್ಬೋದು, ಪ್ರತಿಯೊಂದರೂ ಕೂಡ ನಾವು ಇವತ್ತು ನಂಬ್ಕೊಂಡು ಬಂದ್ರಂಥ ನಾವೆಲ್ಲ ಇಲ್ಲಿ ಹಿಂದೂ ಬಾಂಧವರು. ಹಾಗಾಗಿ ಅದರಲ್ಲಿ ಯಾವ ಥರ ನಾವು ಇವತ್ತು ಕೂರಿಸ್ಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಒಂದು ಸೇರಿ ಅದ್ರ ಬಗ್ಗೆ ಒಂದು ಯೋಚನೆ ಮಾಡಿದ್ದು. ಅದಕ್ಕೋಸ್ಕರ ಸನಾತನ ಧರ್ಮದ ನಮ್ಮ ಗುರುಗಳನ್ನ ಕರೆಸಿದ್ದೀವಿ. ಆದರೆ ಎಲ್ಲ ನಮ್ಮ ಹೋಬಳಿಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಊರಲ್ಲಿರ್ತಕ್ಕಂಥ ಗಣಪತಿ ಇರ್ತಕ್ಕಂಥ ಪ್ರತಿಯೊಂದು 3 ಹೋಬಳಿಲೂ ಕೂಡ ನಾವೆಲ್ಲರಿಗೂ ಫೋನ್ ಮಾಡಿದ್ವಿ. ಅದು ತುಂಬ ಜನ ಬಂದಿದ್ದಾರೆ. ಅದು ಯಾವ ಊರಿನವರು ಅಂತಲೂ ಗೊತ್ತಿಲ್ಲ. ಆದರೆ ಪಾಪ ಎಲ್ರಿಗೂ ಕೂಡ ಫೋನ್ ಸಿಕ್ಕಿದೆ, ಕೆಲವರಿಗೆಲ್ಲ ಸಿಕ್ಕಿರಲಿಲ್ಲ. ಹಾಗಾಗಿ ಅದನ್ನು ನಾವು ಇವತ್ತು ಅವ್ರ ಮುಂದೆ ಅವ್ರು ಯಾವ ಥರ ಬಿಡಬೇಕು ಇದು ಒಂದು ಕಾಲು ಗಂಟೆ ಅವರ ಒಂದು ಮಾತಾಡಲಿಕ್ಕೆ ಇರ್ತಾರೆ. ನಮಗೂ ಕೂಡ ಅದನ್ನು ನಾವು ಕೇಳಬೇಕು. ನಾವು ಕೂಡ ಇಲ್ಲಿ ಇರ್ತಕ್ಕಂಥ ಒಂದು ಗಣಪತಿಯಿಂದ ಕೆಲವು ಟೈಮು ವ್ಯತ್ಯಾಸಗಳು ಆಗಿಲ್ಲ ಅಂತೇಳಿ. ಅದೇ ರೀತಿ ಈ ದಿಕ್ಕಲ್ಲಿ ನಾವು ಗಣಪತಿನ ಇಡ್ತಾ ಇತ್ತು ಹಿಂದೆ. ಅದರ ನಂತರ ಎಲ್ಲ ಒಂದು ಕಡೆ ಕೇಳಿದಾಗ ಈ ಮನಸ್ಸಲ್ಲೂ ಕೂಡ ಒಂದು ಒಳ್ಳೆಯದು ಅಂತ ಕಂಡು ಬಂದಿದೆ. ಯಾಕಂತೇಳಿದರೆ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ಅದಕ್ಕೆಲ್ಲ ಕಾರಣ ನಮ್ಮಲ್ಲಿ ಕೂತಿರ್ತಕ್ಕಂಥ ಪ್ರಾಣೇಶ್ ಅಣ್ಣ MLC ಪ್ರತಿಯೊಂದು ಹಂತದಲ್ಲೂ ಕೂಡ ಇಲ್ಲಿ ಟೈಲ್ಸ್ ಇರ್ಬೋದು, ಆಮೇಲೆ ಇದು ಟ್ರಸ್ ಇರ್ಬೋದು, ಇದಕ್ಕೂ ಕೂಡ ಈಗ ಕೊಡ್ತೀವಿ ಅಂತ ಹೇಳಿದರೆ. ನಮ್ಮ ಭರತ್ ಕೂಡ ಇವತ್ತು ಇಲ್ಲ. ಆದರೆ ಭರತ್ನ ಹೆಸರಲ್ಲಿ ಒಂದು ಟ್ರಸ್ ಎಲ್ಲ ಹಾಕಿಬಿಟ್ಟು ಅದೊಂದು ದೊಡ್ಡದಾಗೊಂದು ಆಗುತ್ತೆ. ಹೆಚ್ಚು ಕಡಿಮೆ ಇಲ್ಲ ಒಂದು 1000 ಜನ ಕೂರೋಂಥ ಒಂದು ಪ್ಲೇಸ್ ಆಗುತ್ತೆ. ಈಗ ಎಲ್ಲೂ ಕೂಡ ಇದನ್ನು ನಾವು ಮುಂದೆ ಸಾಮಾನ್ಯ ಹಾಕೋದಾಗಲಿ ಇನ್ನೊಂದಾಗಲಿ ಸಾಧಾರಣ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ಅದನ್ನು ಉಪಯೋಗಿಸುವಂಥ ಕೆಲಸ ಆಗುತ್ತೆ.